ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ದಿನೇ ದಿನೇ ಬಂಗಾರ ದರ ಏರ್ತಾ ಇದೆ. ಅದಕ್ಕಿಂತ ಬಹಳ ಸರ್ಪ್ರೈಸಿಂಗ್ ಮೂವ್ಮೆಂಟ್ ಅಂದರೆ ಬೆಳ್ಳಿಯ ದರ ಕೂಡ ಬಹಳ ನಾಗಾಲೋಟದಲ್ಲಿ ಇರುವಂಥದ್ದು. ಜನ ಬಹಳ ಆಶ್ಚರ್ಯದಿಂದ ಇವತ್ತು ನೋಡ್ತಾ ಇದ್ದಾರೆ ಇವೆರಡು ಮೆಟಲ್ ಯಾಕೆ ಏರ್ತಾ ಇದೆ. ಮುಖ್ಯವಾಗಿ ಬೆಳ್ಳಿಯ ದರ ಒಂದು ಕಾಲದಲ್ಲಿ ಬಹಳ ಬಡವರ ಸಂಪತ್ತು ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ಬೆಳ್ಳಿಯ ದರ ಚಿನ್ನವನ್ನು ಕೂಡ ಮೀರಿಸುವ ಹಾಗೆ ಇವತ್ತು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ 1 kg ಬೆಳ್ಳಿಯನ್ನು ತಗೊಳ್ಬೇಕಿದ್ರೆ 1,94,000 ರೂಪಾಯಿ ಕೊಡಬೇಕಾಗತ್ತೆ. ಒಂದು ಕಾಲ ಇತ್ತು 70,000ಕ್ಕೆ ಹೋದಾಗ ಜನ ಬಾಯಿ ಬಡ್ಕೊಳ್ತಾ ಇದ್ರು, ಅಯ್ಯೋ ಇಷ್ಟೊಂದು ರೇಟಾ ಅಂತ. ಆದರೆ ಇವತ್ತು ಡಬಲ್ ಆಗಿರುವಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ? ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಯಾಕೆ ಬೆಳ್ಳಿಯ ದರ ಜಿಗಿತಾ ಇದೆ, ಇದರ ಹಿಂದಿನ ಒಂದು ಕರಾಮತ್ತು ಏನು, ಹಾಗಿದ್ರೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೆಳ್ಳಿನೆಲ್ಲ ಹಾಕಬೇಕಾ ಅಥವಾ ಚಿನ್ನದ ಬೆಟರಾ ಇತ್ಯಾದಿ ವಿಚಾರಗಳ ಬಗ್ಗೆ ನಾವು ಇವತ್ತು ಸಾಕಷ್ಟು ಮಾಹಿತಿಯನ್ನು ತಂದುಕೊಳ್ಳೋಣ. ಇದಕ್ಕಾಗಿ NRI ಮನಿ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನ ಸ್ಥಾಪಕರಾದ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ ಸರ್. ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ನಂಗೆ ಅನಿಸ್ತಾ ಇದೆ, ಮತ್ತು ಸಾಕಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಕೂಡ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಚಿನ್ನ ರೇಟ್ ಏರುತ್ತೆ ಅಂತಂದು ಎಲ್ಲರಿಗೂ ಬಹಳ ಕಾಮನ್. ಬಹಳ ಅನ್ಕಾಮನ್ ಅಂದರೆ ಬೆಳ್ಳಿ ಕೂಡ ಅದಕ್ಕೆ ಬೀಟ್ ಮಾಡುವ ಹಾಗೆ ಇವತ್ತು ಏರ್ತಾ ಇರುವಂಥದ್ದು. ಹಾಗಾಗಿ ಯಾಕೆ ಈ ರೀತಿಯ ಒಂದು ವಿದ್ಯಮಾನ ನಡೀತಾ ಇದೆ ಅಂತ? ಬೆಳ್ಳಿಯ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತೂ ವೆರಿ ಇಂಟ್ರೆಸ್ಟಿಂಗ್. ಬೆಳ್ಳಿಯ ಗ್ರಹಯೋಗ ಬಹಳ ಚೆನ್ನಾಗಿದೆ. ಓಕೆ. ಚಿನ್ನ ಮತ್ತು ಬೆಳ್ಳಿ ಎರಡಕ್ಕೂ ಹಾಕಿದರೆ ಯೋಗ ಬೆಳ್ಳಿಗೆ ಚೆನ್ನಾಗಿದೆ. ಬೆಳ್ಳಿ ಚಿನ್ನದ ರಥದಲ್ಲಿ ಬರ್ತಾ ಇದೆ. ಆದ್ದರಿಂದ ಬೆಳ್ಳಿಯ ಬೆಲೆಗಳು ಚಿನ್ನದ ಲೇಪನದೊಂದಿಗೆ ಬರ್ತಾ ಇದೆ. ಬೆಳ್ಳಿ ಈಗ ಇದಕ್ಕಿಂತ ಅಟ್ರಾಕ್ಟಿವ್ನೆಸ್ ಬೇರೆ ಯಾವುದೇ ಇಲ್ಲ. ಬೆಳ್ಳಿ ಮತ್ತು ಚಿನ್ನ ಯಾವತ್ತೂ ಕೂಡ ಒಂದು ರೀತಿ ರಾಮಲಕ್ಷ್ಮಣರಿದ್ದಾಗೆ ಒಟ್ಟಿಗೆ ಹೋಗುವಂಥದ್ದು. ಅಕಸ್ಮಾತ್ ಒಬ್ಬರು ಹಿಂದೆ ಉಳಿದ್ರೆ ಮತ್ತೊಬ್ಬರು ಮುಂದೆ ಬರ್ತಾರೆ. ಇದರ ಬೆಲೆಗಳು ಹೇಗೆ ನಿಷ್ಕರ್ಷೆ ಮಾಡೋದು ಗೊತ್ತಾ? ಹೇಗೆ? ಈಗ ನೀವು ರೂಪಾಯಿಗೆ ಎಲ್ಲ ಬೆಳ್ಳಿ ಚಿನ್ನದಲ್ಲಿ ಬೆಲೆಯನ್ನು ಕಟ್ತಾರೆ. ಆದರೆ ಬೆಳ್ಳಿಗೆ ಜಾಸ್ತಿ ಬೆಲೆಯೋ ಚಿನ್ನಕ್ಕೆ ಜಾಸ್ತಿ ಬೆಲೆಯೋ ಇದನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಗೋಲ್ಡ್ ಸಿಲ್ವರ್ ರೇಷಿಯೋ ಅಂತ ಹೇಳ್ತಾರೆ. ಓಹೋ. ಅಂದರೆ 1 ಔನ್ಸ್ ಬಂಗಾರ ಖರೀದಿ ಮಾಡಲಿಕ್ಕೆ ಎಷ್ಟು ಔನ್ಸ್ ಬೆಳ್ಳಿಯನ್ನು ಕೊಡಬೇಕು. ಸೊ ಚಿನ್ನದ ಬೆಲೆಯನ್ನು ನಿಷ್ಕರ್ಷೆ ಮಾಡುವಂಥದ್ದು ಎಷ್ಟು ಔನ್ಸ್ ಸಿಲ್ವರ್ ಬೇಕಾಗ್ತದೆ ಅಂತೇಳಿ. ಸಾಮಾನ್ಯವಾಗಿ ಇದು 75 ಬರಬೇಕು. ಅಂದರೆ ಚಿನ್ನದ ಬೆಲೆ ಈಗ 4,200, ಸಿಲ್ವರ್ನ ಬೆಲೆ $52-53 ಏನಿದೆ. ಇದನ್ನು ಭಾಗಿಸಿದರೆ ಸಾಧಾರಣ ಏನು ಬರ್ತದೆ ಅದು 75 ಇರಬೇಕು. ಇವತ್ತಿನ ದಿವಸ ಇದರ ಬೆಲೆ ಈ ರೇಷಿಯೋ 80ಕ್ಕೆ ತಲುಪಿದೆ. ನಾರ್ಮಲಾಗಿ 75 ಬರಬೇಕಿದು. ಗೋಲ್ಡ್ ರೇಟ್ ಡಿವೈಡೆಡ್ ಬೈ ಸಿಲ್ವರ್ ರೇಟ್ ಪರ್ ಔನ್ಸ್ ಮಾಡಿದರೆ 75 ಬಂದರೆ ದಟ್ ಈಸ್ ಫೇರ್ ವ್ಯಾಲ್ಯೂ ಆಫ್ ಗೋಲ್ಡ್ ಮತ್ತು ಸಿಲ್ವರ್. ಗೋಲ್ಡ್ ಜಾಸ್ತಿ ಆಗಿ ಸಿಲ್ವರ್ ಕೆಳಗಡೆ ಇದ್ದರೆ ಅಥವಾ ಅದಕ್ಕೆ ಕರೆಕ್ಟಾಗಿ ಮೇಲೆ ಬರದೇ ಇದ್ದರೆ ಆವಾಗ ಈ ರೇಷಿಯೋ ಏನಾಗುತ್ತೆ, 75ಕ್ಕಿಂತ ಮೇಲೆ ಹೋಗ್ತದೆ. ಇದು ಇತ್ತೀಚೆಗೆ ತನಕ ಮೊನ್ನೆ 82 ತನಕ ಇತ್ತು, ಈಗ 80ಕ್ಕೆ ಬಂದು ನಿಂತಿದೆ. ಇದರ ಅರ್ಥ ಸಿಲ್ವರ್ನ ಬೆಲೆ ಎಷ್ಟು ಇರಬೇಕಿತ್ತೋ ಅದಕ್ಕಿಂತ ಕಡಿಮೆ ಇದೆ ಅಂತ. ಅದಕ್ಕೆ ಹೇಳಿದ್ದು ಬೆಳ್ಳಿ ಚಿನ್ನದ ತೇರಿನಲ್ಲಿ ಮೇಲೆ ಬರ್ತಾ ಇದೆ. ಇದರ ಬೆಲೆಗಳು ಚಿನ್ನಕ್ಕೆ ಯಾಕೆ ಹೋಯಿತು? ಆ ಚಿನ್ನದ ಬೆಲೆ ಮೇಲೆ ಹೋಗಿದ್ದರಿಂದ ಈ ಬೆಳ್ಳಿಯೂ ಕೂಡ ಅದರ ಲೇಪನ ತಗೊಂಡು ಬೆಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಪ್ರೆಷಿಯಸ್ ಮೆಟಲ್ಸ್ ಅಂತ ಹೇಳ್ತಾರೆ. 2 ಮೆಟಲ್ಸ್ಗಳನ್ನು ಪ್ರೆಷಿಯಸ್ ಮೆಟಲ್ಸ್ ಅಂತ ಹೇಳ್ತಾರೆ. ಈ ಚಿನ್ನ ಮತ್ತು ಗೋಲ್ಡ್ ಪ್ರೆಷಿಯಸ್ ಮೆಟಲ್ ಅಂತ ಎರಡೂ ಹೇಳಿದರೂ ಕೂಡ ಇದರ ಪ್ರಾಪರ್ಟೀಸ್, ಇದರ ಒಂದು ಎಕನಾಮಿಕ್ ವೇಸ್ ಆಫ್ ಲುಕಿಂಗ್ ಎರಡೂ ತದ್ವಿರುದ್ಧ. ಎರಡೂ ಕೂಡ ಪ್ರೆಷಿಯಸ್ ಮೆಟಲ್ ಅನ್ನೋದಷ್ಟೇ. ನೀವು ಚಿನ್ನದ ಗಣಿ ಕೇಳಿದ್ದೀರಾ? ಎಲ್ಲಿಯಾದರೂ ಕೂಡ ಬೆಳ್ಳಿ ಗಣಿ ಕೇಳಿದ್ದೀರಾ? ಇಲ್ಲ. ಹಾಗಾದರೆ ಬೆಳ್ಳಿ ಎಲ್ಲಿಂದ ಬರ್ತದೆ? ಚಿನ್ನಕ್ಕೆ ಬೆಲೆ ಬಂದರೆ ಗಣಿಗಳಿಂದ ಚಿನ್ನ ತೆಗೆದು ಸಪ್ಲೈ ಜಾಸ್ತಿ ಮಾಡಲಿಕ್ಕಾಗ್ತದೆ. ಯಾವುದಾದ್ರೂ ಕಂಟ್ರಿನಲ್ಲಿ ಎಲ್ಲಿಯಾದರೂ ನೀವು ಇಲ್ಲಿ ಬೆಳ್ಳಿಯ ಗಣಿಗಳಿದೆ ಅಂತ ಕೇಳಿದ್ದೀರಾ? ನನಗೆ ಗೊತ್ತಿದ್ದ ಮಟ್ಟಿಗೆ ಬೆಳ್ಳಿಯ ಗಣಿಗಳಿಲ್ಲ. ಹಾಗಾದರೆ ಬೆಳ್ಳಿ ಎಲ್ಲಿಂದ ಬರ್ತದೆ? ಬೆಳ್ಳಿ ಬರುವಂಥದ್ದು ಬೈ ಪ್ರಾಡಕ್ಟ್ ಆಗಿ ಚಿನ್ನದ ಗಣಿಗಳಿಂದ, ತಾಮ್ರದ ಗಣಿಗಳಿಂದ, ಸತುವಿನ ಗಣಿಗಳಿಂದ, ಆಲ್ ಮೆಟಲ್ಸ್ನೊಟ್ಟಿಗೆ ಈ ಸಿಲ್ವರ್ ಸೇರಿಕೊಂಡಿರ್ತದೆ. ಆ ನಿಕ್ಷೇಪಗಳನ್ನು ತೆಗೆದು ಅದನ್ನು ಪ್ಯೂರಿಫೈ ಮಾಡಬೇಕಾದ್ರೆ ಸಿಲ್ವರ್ ಕಮ್ಸ್ ಆ್ಯಸ್ ಅ ಬೈ ಪ್ರಾಡಕ್ಟ್. ಇಟ್ಸ್ ಎ ಬೈ ಪ್ರಾಡಕ್ಟ್.
ಸುಮಾರು 70% ಸಿಲ್ವರ್ನ ಸಪ್ಲೈ ಬರುವಂಥದ್ದು ಆ್ಯಸ್ ಎ ಬೈ ಪ್ರಾಡಕ್ಟ್ ಆಫ್ ಪ್ರೊಸೆಸಿಂಗ್ ಆಫ್ ಅದರ್ ಮೆಟಲ್ಸ್. ಆದ್ದರಿಂದ ಇಲ್ಲಿ ಬೆಲೆಗಳು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಗಣಿಯನ್ನು ತೋಡಿ ಇದನ್ನು ಮೇಲೆ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಸ್ಕೇರ್ಸಿಟಿ ಆಗಿರುವಂಥದ್ದು. ಅದಕ್ಕಾಗಿ ಸ್ಕೇರ್ಸಿಟಿ ಆಗಿದೆ. ಅದಕ್ಕಾಗಿ ಈಗ ಬೆಲೆಗಳು ಜಾಸ್ತಿ ಆಗಿದೆ. ಬೆಲೆಗಳಿಗೆ ತಕೀತಾಗಿ ಸಪ್ಲೈ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಡಿಮಾಂಡ್ ಸಪ್ಲೈನಲ್ಲಿ ಮಿಸ್ ಮ್ಯಾಚ್ ಇದೆ. ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಸೊ ಇದು ಇನ್ನೊಂದು ಗ್ರಹ ಇದರೊಟ್ಟಿಗೆ ಸೇರಿ ಬಂದಿರೋದು. ಚಿನ್ನದ ಬೆಲೆ ಮೇಲೆ ಇರ್ತು, ಅದರಿಂದ ಈ ರೇಷಿಯೋ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಬೆಳ್ಳಿ ಮೇಲೆ ಹೋಗ್ಬೇಕು. ಅದು ಇನ್ನೊಂದು ಗ್ರಹ, ಅದು ಕರೆಕ್ಟಾಗಿ ಸೇರ್ಕೊಂಡು. ಶಾರ್ಟೇಜ್ ಇಸ್ ದ ಸೆಕೆಂಡ್. ಥರ್ಡ್ ಏನು? ಸಿಲ್ವರ್ ಹ್ಯಾಸ್ ಎಕ್ಸ್ಟ್ರೀಮ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ಯುಟಿಲಿಟಿ ಇದೆ. ಕರೆಕ್ಟ್. ಇದು ಬರೀ ಆಭರಣಗಳಿಗೆ ಮಾತ್ರ ಅಲ್ಲ, ಪೂಜೆಗೆ ಮಾಡಲಿಕ್ಕೆ ಮಾತ್ರ ಅಲ್ಲ ಚಿನ್ನ, ಇದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತದೆ. ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಗಳ ಮೋದಿಯವರ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಗ್ರೀನ್ ರೆವಲ್ಯೂಷನ್ ಮಾಡಬೇಕು. ನಾವು ಸೋಲಾರ್ ಪ್ಯಾನಲ್ಸ್ಗಳೆಲ್ಲ ಮಾಡಬೇಕು. ಈ ಸೋಲಾರ್ ಪ್ಯಾನಲ್ಸ್ಗಳೆಲ್ಲ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಇದೆ. ಈ ಫೋಟೋ ವೋಲ್ಟಾಯಿಕ್ ಸೆಲ್ಸ್ನಲ್ಲಿ ಈ ಕಂಡಕ್ಟರ್ಸ್ ಪರ್ಪಸ್ಗೆ ಈ ಸಿಲ್ವರ್ ಪೇಸ್ಟ್ಗಳನ್ನು ಹಾಕಿ ಯೂಸ್ ಮಾಡ್ತಾರೆ. ಹೈಯೆಸ್ಟ್ ಯುಟಿಲಿಟಿ ಆಗ್ತದೆ. ಇದಕ್ಕೋಸ್ಕರ ಸಿಲ್ವರ್ಗೆ ಪರ್ಯಾಯವಾಗಿ ಬೇರೆ ಯಾವುದಿದೆ ಅಂತ ನೋಡಿದರೆ ಯಾವುದು ಸಿಗಲಿಲ್ಲ ಸರಿಯಾಗಿ. ಆದ್ದರಿಂದ ಈ ಸೋಲಾರ್ ರೆವಲ್ಯೂಷನ್ ಆಗುವಷ್ಟು ಸಮಯವೂ ಕೂಡ ಈ ಸಿಲ್ವರ್ನ ಬೇಡಿಕೆ ಜಾಸ್ತಿ ಆಗ್ತಾನೇ ಇರ್ತದೆ. ನನಗನ್ಸುತ್ತೆ ಬಹಳ ಭವಿಷ್ಯ ಇದೆ, ಯಾಕಂದರೆ ಸೋಲಾರ್ ಎನರ್ಜಿಗೂ ತುಂಬ ಬೇಡಿಕೆ ಇದೆ. ಖಂಡಿತವಾಗಿ. ಬರೀ ಸೋಲಾರ್ ಮಾತ್ರ ಅಲ್ಲ, ಇನ್ಯಾವುದು ನಡೀತಾ ಇದೆ ಈಗ? ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಹೌದೌದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೂ ಬೇಕು. ಇನ್ನೇನು ನಡೀತಾ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಅವೆಲ್ಲಕ್ಕೂ ಕೂಡ ಕಂಡಕ್ಟರ್ ಆಗಿ ಸಿಲ್ವರ್ನ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಇದೆ. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ತುಂಬ ಜಾಸ್ತಿ ಆಗಿದೆ ಕಳೆದ 3-4 ವರ್ಷದಲ್ಲಿ. ಮತ್ತು ಈಗ ಅದು ಜಸ್ಟ್ ಪ್ರಾರಂಭ ಆಗಿರುವಂಥದ್ದು. ಆದ್ದರಿಂದ ಇನ್ನೂ ತುಂಬ ನಡ್ಕೊಂಡು ಹೋಗ್ಲಿಕ್ಕಿದೆ. ಈ ಸಿಲ್ವರ್ನ ಬೇಡಿಕೆ ಕಮ್ಮಿ ಆಗೋದಿಲ್ಲ, ಸಿಲ್ವರ್ನ ಬೇಡಿಕೆ ಜಾಸ್ತಿ ಆಗ್ತಾಯಿದೆ. 4 ವರ್ಷದಲ್ಲಿ ಸಿಲ್ವರ್ನ ಬೇಡಿಕೆ ವರ್ಸಸ್ ಪೂರೈಕೆಯಲ್ಲಿ ಕ್ಲಿಯರ್ ಕಟ್ ಆಗಿ ನೆಗೆಟಿವ್ ವ್ಯಾಲ್ಯೂಸ್ ಬರ್ತಾಯಿದೆ. ಅಂದರೆ ಬೇಡಿಕೆ ಜಾಸ್ತಿ, ಸಪ್ಲೈ ಕಡಿಮೆ. ಅದರ ಅರ್ಥ ನಾಳೆ ಲಂಡನ್ ಸ್ಟಾಕ್ ಮೆಟಲ್ ಎಕ್ಸ್ಚೇಂಜಲ್ಲೋ ಅಥವಾ ಅಲ್ಲಿ ಚಿನ್ನ ಇಲ್ಲ ಅನ್ನುವಂಥ, ಚಿನ್ನ ಸುಮಾರು ಇನ್ನೂ 24,500 ಟನ್ನಿನಷ್ಟು ಚಿನ್ನದ ದಾಸ್ತಾನಿದೆ. ನಾನು ಸಿಲ್ವರ್ ಈ ಸ್ಟಾಕ್ ಕೊಡುವಂಥ ವೆಬ್ಸೈಟ್ಗಳನ್ನು ಚೆಕ್ ಮಾಡಿದಾಗ ಆ ದಾಸ್ತಾನಲ್ಲಿ ಕಮ್ಮಿ ಆಗೋದು 0.3% ಅಷ್ಟೇ. ಏನೋ ಸಿಲ್ವರೇ ಮುಗಿದೋಯ್ತು ಆ ಥರ ಇಲ್ಲ, ಆ ರೀತಿ ಏನಿಲ್ಲ. ಬಟ್ ಇದನ್ನು ಪೂರೈಕೆ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸಿಲ್ವರ್ ಪೂರೈಕೆ ಮಾಡುವಂಥ ಇನ್ನೊಂದು ಸಾಧನ ಅಂತ ಹೇಳಿದರೆ ರೀಸೈಕ್ಲಿಂಗ್. ಯಾರ ಮನೇಲಿ ಈಗ ಬೆಳ್ಳಿಯ ಬಟ್ಲುಗಳಿದೆ, ಇನ್ನೇನೋ ಇದೆ, ನನಗೆ ಬೇಡ, ಇದನ್ನು ಮಾಡ್ತೀನಿ, ಅದನ್ನು ಕರಗಿಸ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ, ಅಥವಾ ಬೇರೆ ಇನ್ನೆಲ್ಲೇ ಆದರೂ ಇದ್ದರೆ. ಸೊ ರೀಸೈಕ್ಲಿಂಗ್ನಲ್ಲೂ ಕೂಡ ಸಾಕಷ್ಟು ಸಿಲ್ವರ್ ಬರ್ತದೆ. ಸೊ ಇಟ್ ಹ್ಯಾಸ್ ಎನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಸೊ ಇದರಿಂದಾಗಿ ಸಿಲ್ವರ್ಗೆ ಬೇಡಿಕೆ ಜಾಸ್ತಿ, ರೇಟ್ ಬರ್ತದೆ. ನೀವು ಖರೀದಿ ಮಾಡೋರಾದರೆ, ನಾನು ಚಿನ್ನ ತಗೊಳ್ಳೋದಾ ಸಿಲ್ವರ್ ತಗೊಳ್ಳೋದಾ ಅಂಥೇಳಿದರೆ, ಇವತ್ತು ಸಿಗ್ತಕ್ಕಂಥ ನಮ್ಮ ಡಾಟಾ ಪಾಯಿಂಟ್ಸ್ಗಳು ನೋಡಿದರೆ ನನಗನ್ನಿಸ್ತದೆ ಸಿಲ್ವರ್ನಲ್ಲಿ ಹೆಚ್ಚು ರಿಟರ್ನ್ ಅನ್ನೋದಕ್ಕಿಂತ ಇದರ ಪ್ರಾಸ್ಪೆಕ್ಟ್ಸ್ ಬೆಟರ್ ಅನಿಸ್ತದೆ. ಎಷ್ಟು ರಿಟರ್ನ್ ಬರುತ್ತೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ಚಿನ್ನದ ಬೆಲೆಗಳು ಹಿಂದೆ ಬಂದುಬಿಟ್ರೆ, ನಾನು ಹೇಳಿದೆ ಚಿನ್ನ ಮತ್ತು ಸಿಲ್ವರ್ನ ರೇಷಿಯೋಗಳನ್ನು ಹೇಳಿದೆ. ಸೊ ಅದಕ್ಕೆ ಕರೆಕ್ಟಾಗಿ ಕೂಡ ಹಿಂದೆ ಬರಲಿಕ್ಕಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಸಿಲ್ವರ್ ಅನ್ನುವಂಥದ್ದು ತುಂಬ ವಾಲಟೈಲ್. ಇದರ ಬೇಡಿಕೆ ಏಕ್ದಮ್ ನೆಗೀತದೆ, ಬೇಡಿಕೆ ಸಡನ್ಲಿ ಸ್ಟಾಪ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇದು ಇಂಡಸ್ಟ್ರಿಯಲ್ ಮೆಟಲ್ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ ಡಿಮಾಂಡ್ ಜಾಸ್ತಿ ಆದರೆ ಸಿಲ್ವರ್ನ ಬೇಡಿಕೆ ಏಕ್ದಮ್ ರೈಸ್ ಆಗಿಬಿಡುತ್ತೆ. ರಿಸೆಷನ್ ಬಂತು, ಆವಾಗ ಬೇಡಿಕೆ ಕುಸಿತದೆ. ಸೊ ಸಿಲ್ವರ್ನ ಬೆಲೆಗಳಲ್ಲಿ ಏರಿಳಿತ ಬಂಗಾರದ ಬೆಲೆಯಲ್ಲಿನ ಏರಿಳಿತಕ್ಕಿಂತ ಜಾಸ್ತಿ. ಸೊ ಇನ್ವೆಸ್ಟ್ ಮಾಡೋ ಅದನ್ನೊಂದು ಗಮನಿಸಬೇಕಾಗುತ್ತೆ. ಖಂಡಿತವಾಗಿ ಗಮನಿಸಬೇಕು. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋರು ಯಾವಾಗ ಸಿಲ್ವರ್ ಪ್ರೈಸ್ ಡೌನ್ ಆಗುತ್ತಾ ಆವಾಗ ಪರ್ಚೇಸ್ ಮಾಡೋದು ಒಳ್ಳೆಯದಾ, ಹೇಗೆ ಅಲ್ವಾ, ಹೇಗೆ ಅಂತ ಹೇಳ್ತೀರಿ? ಸಾಮಾನ್ಯ ಜನರಿಗೆ ನಾವು ಹೇಳೋದಂತಾದರೆ, ನೀವು ಈ ಚಿನ್ನ ಬೆಳ್ಳಿಯ ದರಗಳನ್ನೆಲ್ಲ ನೋಡಿ ಇದನ್ನು ಖರೀದಿ ಮಾಡೋದು, ಇದ್ರ ಬಗ್ಗೆ ಹೋಗಬೇಡಿ. ಒಂದು ಮೆಥಡ್ ಹೇಳೋದಂತಾದರೆ, ನಾನು ಆವಾಗ ಹಿಂದೆ ಒಂದು ಗೋಲ್ಡ್ನ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ವಿ, ಅಲ್ಲಿ ಹೇಳಿದ್ವಿ ನಾವು ಪ್ರೆಷಿಯಸ್ ಮೆಟಲ್ಸ್, ಗೋಲ್ಡ್ 8% ಅಥವಾ 10% ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದ್ದರೆ 1 ಲಕ್ಷ ರೂಪಾಯಿನಷ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇದು ಟೋಟಲ್ ಪ್ರೆಷಿಯಸ್ ಮೆಟಲ್. ಈ ಪ್ರೆಷಿಯಸ್ ಮೆಟಲ್ನಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಬರುತ್ತೆ. ಗೋಲ್ಡ್ 3/2 ಭಾಗದಷ್ಟು, ಸಿಲ್ವರ್
ಮೂರನೇ ಒಂದು ಭಾಗದಷ್ಟು ಮಾಡಿ ಕಾಂಬಿನೇಷನ್ 2:1 ಮಾಡಿದರೆ ಚಿನ್ನದ ಬೆಲೆಯೂ ಜಾಸ್ತಿ ಆಗಲಿ, ಸಿಲ್ವರ್ನ ಬೆಲೆ ಜಾಸ್ತಿ ಆಗಲಿ, ಒಂದಕ್ಕೆ ಒಂದು ಹೊಂದಿಕೊಂಡು ಅದು ಹೋಗ್ತಾ ಇರ್ತದೆ. ಇದು ಸಾಧಾರಣ ಎಸ್ಟ್ಯಾಬ್ಲಿಷ್ಡ್ ಪ್ರಿನ್ಸಿಪಲ್. ನಾನು ಹಿಂದೆ ಕೂಡ ಬೇರೆ ಕೆಲವು ಎಪಿಸೋಡ್ಗಳಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೆ. ಈ ಪ್ರೆಷಿಯಸ್ ಮೆಟಲ್ಗಳಲ್ಲಿ ನಿಮಗೆ ಹೂಡಿಕೆ ಮಾಡಲಿಕ್ಕಿದ್ರೆ ಬೆಸ್ಟ್ ದರಗಳನ್ನು ನೋಡದೆ ಹೂಡಿಕೆ ಮಾಡೋದಂತಾದರೆ ಮಲ್ಟಿ ಅಸೆಟ್ ಫಂಡ್ಗಳು, ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಗ್ತದೆ. ಮ್ಯೂಚುವಲ್ ಅದನ್ನು ತೆಗೆದುಕೊಂಡ್ರೆ ಆಯಾ ಘಟ್ಟಕ್ಕೆ ಸರಿಯಾಗಿ ಫಂಡ್ ಮ್ಯಾನೇಜರ್ಸ್ ಬೇಕಾಗಿರ್ತಕ್ಕಂಥ ಡಿಸಿಷನ್ ತೊಗೊಳ್ತಾರೆ. ನಾವು ಜಾಸ್ತಿ ಮಾಡಬೇಕಾ, ಕಮ್ಮಿ ಮಾಡಬೇಕಾ, ಮಾರಬೇಕಾ, ಖರೀದಿ ಮಾಡಬೇಕಾ, ನಿಮ್ಗೆ ಯಾವ ತಲೆನೋವು ಇರೋದಿಲ್ಲ. ನೀವು ನೋಡ್ತಾ ಇರೋವಂಥದ್ದು NAV, ಅಲ್ಲಿ ಏನು ಒಳ್ಳೇದಾಗ್ತದೋ ಅದರದ್ದು ಪ್ರತಿಫಲನ NAVನಲ್ಲಿ ಅಪ್ಲೈ ಆಗ್ತದೆ. ಅದು ಬೆಸ್ಟ್ ಮೆಥಡ್. ಅಲ್ಲ, ಈಗ ಸಿಲ್ವರ್ದೇ ಕೆಲವು ETFಗಳಿರುತ್ತಲ್ಲ, ಅದೇ ಹೇಗೆ ಯೂಸ್ ಮಾಡ್ಬೋದು? ನೀವು ಮನೆಯಲ್ಲಿ ಹೇಗೆ ಬೆಳ್ಳಿಯನ್ನು ಉಪಯೋಗಿಸ್ತೀರೋ ಸಿಲ್ವರನ್ನು ತೆಗೆದುಕೊಂಡಿದ್ರೆ ಗೋಲ್ಡ್ ಬೀಸ್ ಹೇಗಿರ್ತದೋ ಸಿಲ್ವರ್ ಬೀಸ್ ಕೂಡ ಹಾಗೆ ಇರ್ತದೆ. ಇತ್ತೀಚಿನ ವರದಿಗಳ ಪ್ರಕಾರ ಇದನ್ನು ಸಿಲ್ವರ್ ಬೀಸ್ನಲ್ಲಿ ತಗೊಳ್ತಾ ಇಲ್ಲ, ಎಕ್ಸ್ಟ್ರಾ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ, ಯಾಕಂದರೆ ETF ಅಂದರೆ ಅವರು ಆ ಕಡೆಯಲ್ಲಿ ಅಷ್ಟು ಸಿಲ್ವರನ್ನು ಇಡಬೇಕು. ನಿಮಗೆ ಸಿಲ್ವರ್ ಸಪ್ಲೈನಲ್ಲಿ ಪ್ರಾಬ್ಲಮ್ ಇದೆ. ಸಿಲ್ವರ್ ಪ್ರಪಂಚದ ಬೇರೆ ಭಾಗದಲ್ಲಿದ್ದರೂ ಅಲ್ಲಿಂದ ಇಂಡಿಯಾಕ್ಕೆ ಬರಬೇಕು. ಇವಾಗ ಇಂಡಿಯಾದಲ್ಲಿ ಏನಾಗಿದೆ, ಇಂಡಿಯಾದಲ್ಲಿ ಸಿಲ್ವರ್ ಪ್ರೈಸು ಪ್ರಪಂಚದ ಬೇರೆ ಭಾಗಗಳಿನ ಪ್ರೈಸ್ಗಿನ ಒಂದು 10% ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? ಇದಕ್ಕೆ ಕಾರಣ ಒಂದು ಪ್ರೀಮಿಯಂ, ಶಾರ್ಟ್ ಸಪ್ಲೈ. ಬೇಡಿಕೆ ಇದೆ, ಸಪ್ಲೈ ಇಲ್ಲ, ಆದ್ದರಿಂದ ಇಟ್ ಈಸ್ ಕಮಾಂಡಿಂಗ್ ಪ್ರೀಮಿಯಂ ಪ್ಲಸ್ ಕಸ್ಟಮ್ ಡ್ಯೂಟಿಗಳು. ಸೊ ಆದ್ದರಿಂದ ಇಂಡಿಯಾದಲ್ಲಿ ಸಿಲ್ವರ್ ಬೇರೆ ಭಾಗಗಳಿಗಿನ ಪ್ರೈಸ್ ಜಾಸ್ತಿ ಕೊಟ್ಟಾಗ್ತಾ ಇದೆ. ಕರೆಕ್ಟ್. ಸೊ ಹಾಗೆ ಮಲ್ಟಿ ಅಸೆಟ್ ಎಲ್ಲ ಮಾಡಿದ್ರೆ ಬೆಟರ್ ಅಂತ. ಮಲ್ಟಿ ಅಸೆಟ್ ಫಂಡ್ಸ್ ಖಂಡಿತವಾಗಿಯೂ ಬೆಟರ್. ಸೊ ಇನ್ನೊಂದು ತಾವು ಭಾಳ ಚೆನ್ನಾಗಿ ಹೇಳಿದ್ರಿ, ಈ ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಇದು ತುಂಬ ಸಿಲ್ವರ್ ಯೂಸ್ ಆಗುವಂಥದ್ದು. ಬೇರೆ ಬೇರೆ ಅದು EV ಇರ್ಬೋದು, ಸೋಲಾರ್ ಇರ್ಬೋದು. ಸೊ ಹಾಗಾಗಿ ಭಾರತದ ಒಂದು ಇಕನಾಮಿಕ್ ಇಲ್ಲಿ ಆಗ್ತಾ ಇರುವಂಥ ಗ್ರೋತ್ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಗ್ರೋತ್ ಆಗ್ತಾ ಇದೆ. ಸೊ ಹಾಗಾಗಿ ಸಿಲ್ವರ್ನ ರೇಟ್ ಕೂಡ ಭವಿಷ್ಯದಲ್ಲಿ ಒಂದಷ್ಟು ಏರಿಕೆ ಮತ್ತಷ್ಟು ಆಗ್ಬೋದಾ? ಹೇಗೆ ಈ ಇಂಡಿಯಾದ ಒಂದು ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ? ಇಂಡಿಯಾ ಅಲ್ಲ, ಪ್ರಪಂಚದ ಎಲ್ಲ ಭಾಗಗಳ ದೃಷ್ಟಿಯಿಂದ ನೋಡಿದರೆ, ಇವತ್ತಿನ ಒಬ್ಸರ್ವೇಷನ್ ನಾವು ನೋಡಿದರೆ ಬೇಡಿಕೆ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಸೋಲಾರ್ ಅನ್ನುವಂಥದ್ದು ಈಗ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ, ಇನ್ನೂ ಎಷ್ಟು ಬೆಳವಣಿಗೆ ಆಗಲಿಕ್ಕಿದೆ. ಇಂಡಿಯಾ ಇದು ಸಕ್ಸಸ್ಫುಲ್ ಆದರೆ ಬೇರೆ ದೇಶಗಳು ಕೂಡ ಕಾಪಿ ಮಾಡ್ತವೆ. ಅಂದರೆ ಬೇಡಿಕೆ ಪ್ರಪಂಚದಾದ್ಯಂತ ಇದಕ್ಕೆ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನುವಂಥದ್ದು ಇದು ಭಾರತಕ್ಕೆ ಮಾತ್ರ ಅಲ್ಲ, ಇಟ್ಸ್ ಎ ಟ್ರೆಂಡ್ ಬ್ರೂಯಿಂಗ್ ಅಕ್ರಾಸ್ ದ ವರ್ಲ್ಡ್. ಸೊ ಇನ್ನು ಬರುವಂಥ ದಿನಗಳಲ್ಲಿ ಸಿಲ್ವರ್ನ ಬೇಡಿಕೆ ಜಾಸ್ತಿ ಆಗ್ಬೋದು. ಒಂದು ಮಾತನ್ನು ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕಂದ್ರೆ, ಸಿಲ್ವರ್ನ ಸಪ್ಲೈ ಜಾಸ್ತಿ ಆಗದೆ ಇರೋದರಿಂದ ಈ ಇಂಡಸ್ಟ್ರಿಗಳು ಸಿಲ್ವರ್ಗೆ ಪರ್ಯಾಯ ಏನು ಅನ್ನುವಂಥದ್ರ ಬಗ್ಗೆ ಹುಡುಕಾಟ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಏನಾದರೂ ಸಕ್ಸೀಡ್ ಆದರೆ ಮತ್ತು ಅದರ ಬೆಲೆಗಳು ಇದಕ್ಕಿಂತ ಕಮ್ಮಿಯಾಗಿ ಸಕ್ಸೀಡ್ ಆದರೆ ಸಡನ್ಲಿ ಸಿಲ್ವರ್ನ ಬೆಲೆಗಳು ಕುಸಿಯುವ ಚಾನ್ಸ್ ಇದೆ, ಕುಸಿಯುವ ಚಾನ್ಸ್ಗಳಿರ್ತದೆ. ಆದರೆ ಇದೆಲ್ಲ ಒಂದು ದಿವಸ, 2 ದಿವಸ, 1 ತಿಂಗಳು, 2 ತಿಂಗಳಲ್ಲಿ ಆಗುವಂಥದ್ದಲ್ಲ. ಇದು ವರ್ಷಾನುಗಟ್ಟಲೆ ತಗೊಳ್ತದೆ. ರಿಸರ್ಚ್ ಅನ್ನುವಂಥದ್ದೆಲ್ಲ 1-2 ದಿವಸದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯಾವಾಗ ಬೆಲೆಗಳು ಗಗನಕ್ಕೆ ಜಿಗಿತಾವೋ, ಯಾವಾಗ ಕೊರತೆ ಉಂಟಾಗ್ತದೋ, ಇಟ್ ಈಸ್ ನ್ಯಾಚುರಲ್ ದ್ಯಾಟ್ ಇದು ಬೇರೆ ಪರ್ಯಾಯವನ್ನು ಹುಡುಕ್ಬೋದು. ನಾಳೆ ಸಮುದ್ರದಲ್ಲಿ ಖನಿಜಗಳು ಹುಡುಕ್ಬೋದು, ಇನ್ಯಾವುದೋ ರೂಪದಲ್ಲಿ ಸಿಲ್ವರ್ ಸಿಗ್ಬೋದು. ಸೊ ಫ್ಯೂಚರ್ ಈಸ್ ಅನ್ಸರ್ಟನ್. ಹೇಗೆ ಬಿಹೇವ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅಮಿಡ್ಸ್ ಅನ್ಸರ್ಟನಿಟಿ ಸಿಲ್ವರ್ ಸ್ವಲ್ಪ ಇಟ್ಕೊಳ್ಳಿ, ತುಂಬ ಇಟ್ಕೊಳ್ಬೇಡಿ, ಎಲ್ಲವನ್ನೂ ಅದರ ಮೇಲೆ ಇಡಬೇಡಿ, ಅದರಿಂದ ಹೊರತಾಗಿ ಕೂಡ ಇರಬೇಡಿ. ಒಂದು ಜಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸಿಲ್ವರ್ಗೆ ಕೊಡಿ ಅಷ್ಟೆ. ಈಗ ಇದು ಒಂದು ನೀವು ಇಕನಾಮಿಕ್ ಆಸ್ಪೆಕ್ಟ್ ಬಗ್ಗೆ ಹೇಳಿದ್ರಿ. ಇದರ ಬಗ್ಗೆ ಯೋಚನೆ ಮಾಡದೆ ಒಂದು ಅಲಂಕಾರಕ್ಕಿರ್ಬೋದು, ದೇವರ ಪೂಜೆಗೆ, ಸೊ ಇತ್ಯಾದಿ ಬಳಕೆಯ ಉದ್ದೇಶಕ್ಕೋಸ್ಕರ ಭಾಳ ಮಂದಿ ತಗೊಳ್ತಾರೆ. ಸೊ ಅವರಿಗೂ ಅಫ್ಕೋರ್ಸ್ ಪ್ರೈಸ್ ಅನ್ನೋದು ಅವ್ರಿಗೂ ಕೂಡ ಫ್ಯಾಕ್ಟರ್ ಆಗುತ್ತೆ. ಸೊ ಅವರಿಗೆ ನಿಮ್ಮ ಸಜೆಷನ್ ಏನು ಅಂತ? ನಿಮಗೆ ನೀಡ್ ಬೇಸ್ಡ್ ಇದ್ದರೆ, ಈಗ ಉಪನಯನದ ಸಂದರ್ಭದಲ್ಲಿ ಈ ಸಂಧ್ಯಾ ವಂದನೆ ಮಾಡಲಿಕ್ಕೆ ತಟ್ಟೆಗಳು ಕೊಡ್ತಾರೆ, ಮದುವೆ ಟೈಮ್ನಲ್ಲಿ ಕೊಡ್ತಾರೆ, ಉಡುಗೊರೆಯಾಗಿ ಕೊಡ್ತಾರೆ, ದೀಪಗಳನ್ನು ಖರೀದಿ ಮಾಡ್ತಾರೆ, ಅಲಂಕಾರಿಕ ಪರ್ಪಸ್ಗಳಿಗೆ ಯೂಸ್ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಸಿಲ್ವರ್ ಪ್ಲೇಟಿಂಗ್ ಮಾಡ್ತಾರೆ, ಅಥವಾ ಈ ಚೀಪರ್ ಜ್ಯುವೆಲ್ರಿಗೋಸ್ಕರ ಸಿಲ್ವರ್ ಹಾಕಿ ಮೇಲೆ ಗೋಲ್ಡ್ ಲೇಪನ ಮಾಡ್ಬೋದು. ಸೊ ಸಿಲ್ವರ್ಗೆ ಡಿಮಾಂಡ್ ಇರ್ತದೆ. ನಿಮ್ಗೆ ಎಲ್ಲಿ ನೀಡ್ ಇದೆಯೋ ನೀವು ಖರೀದಿ ಮಾಡಲೇಬೇಕು. ನಿಮಗೆ 5 ವರ್ಷದ ನಂತರ ಬೇಡಿಕೆ ಬರ್ತದೆ, ನಾನು ಇವತ್ತೇ ಖರೀದಿ ಮಾಡ್ತೀನಿ, ಇದಕ್ಕೆ ನನ್ನ ಹತ್ರ ಸರಿಯಾದ ಉತ್ತರ ಇಲ್ಲ. 5 ವರ್ಷದ ನಂತರ ಬೆಲೆಗಳು ಕಮ್ಮಿಯೂ ಆಗ್ಬೋದು, ಹೀಗೇ ಇರ್ಬೋದು, ಅಥವಾ ಜಾಸ್ತಿಯೂ ಆಗ್ಬೋದು.
ನಾನು ನಿಮ್ಮ ಜಾಗದಲ್ಲಿದ್ದರೆ ನಾನು ಏನು ಮಾಡ್ತೀನಿ ಅಂದರೆ 5 ವರ್ಷದ ನಂತರ ನನಗೆ ಬೇಡಿಕೆ ಬರ್ತದೆ. ನಾನು ನನ್ನ ಎಲ್ಲ ಹಣವನ್ನು ಇವತ್ತು ಹಾಕೋದಿಲ್ಲ. ನನಗೆ 5 ವರ್ಷದ ನಂತರ ಬೇಕಾಗಿರೋದನ್ನು ನಾನು 5 ಭಾಗ ಮಾಡ್ತೀನಿ. ಈ ವರ್ಷ ಒಂದು ಸ್ವಲ್ಪ ತೊಗೊಳ್ತೀನಿ, ಮುಂದಿನ ವರ್ಷ ಸ್ವಲ್ಪ ತೊಗೊಳ್ತೀನಿ, ಅದ್ರ ಮುಂದಿನ ವರ್ಷ ಸ್ವಲ್ಪ ತೊಗೊಳ್ತೀನಿ. ಇದರಿಂದಾಗಿ ನಾನು ಏನು ಸಾಧನೆ ಮಾಡ್ದಂಗೆ ಆಗ್ತದೆ? ಬೆಲೆಗಳಲ್ಲಿ ಮೇಲೆ ಕೆಳಗೆ ಆದಾಗ ನಾನೊಂದು ಆ್ಯಾವ್ರೇಜ್ ಔಟ್ ಆಗ್ತದೆ, ರೈಟ್? ಬೆಲೆಗಳು ಮೇಲೆ ಏರುವುದಕ್ಕೆ ಬದಲಾಗಿ ಕೆಳಗೆ ಬಿದ್ದರೆ ನನ್ನ ಎಲ್ಲ ಖರೀದಿಯನ್ನು ನಾನು ಒಂದೇ ದಿವಸ ಮಾಡಲಿಲ್ಲ, ಬೆಲೆಗಳು ಕಮ್ಮಿ ಬಂದಾಗ ಖರೀದಿ ಮಾಡ್ಕೊಳ್ಳಿಕ್ಕಾಯಿತು. ಬೆಲೆಗಳು ಮೇಲೆ ಹೋಯಿತು, ನನಗೊಂದು ಸಮಾಧಾನ, ಈ ವರ್ಷ ನಾನು ಇಷ್ಟು ತೊಗೊಂಡಿದ್ದೀನಿ, ಪೂರ್ತಿ ಅದಕ್ಕೂ ನಾನು ಎಕ್ಸ್ಟ್ರಾ ಹಣ ಕೊಟ್ಟಿಲ್ಲ ಅಂತೇಳಿ. ಸೊ ಯು ಕ್ಯಾನ್ ಗೆಟ್ ಆ್ಯಾವ್ರೇಜ್ಡ್ ಔಟ್ ಅಷ್ಟೇ. ಇದರೊಳಗೆ ಆ್ಯಕ್ಯುರೇಟ್ ಇದು ಹೀಗೇ ಮಾಡಬೇಕು ಅಂತ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇವರಿಂದ ಇರ್ಬೋದು, ನಾನಂತೂ ದೇವರಲ್ಲ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬೆಳ್ಳಿಯ ದರ ಯಾಕೆ ಏರಿಕೆ ಆಗ್ತಾ ಇದೆ ಮತ್ತು ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಮತ್ತು ಭವಿಷ್ಯದ ಒಂದು ಆಸ್ಪೆಕ್ಟ್ಸ್ ಬಗ್ಗೆ, ನಿರೀಕ್ಷೆಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು.